ಪ್ರಿಯಾಂಕಾ ಖರ್ಗೆ ಮಾನಸಿಕತೆ ಯಾವತ್ತು ಬದಲಾವಣೆ ಆಗುತ್ತೋ ಅವತ್ತು ರಾಜ್ಯದಲ್ಲಿ ಶಾಂತಿ ನೆಲೆಸುತ್ತೆ, ವ್ಯವಸ್ಥೆಗಳು ಸರಿಯಾಗುತ್ತೆ. ವಿಚಿತ್ರವಾದಂಥ ಮಾನಸಿಕತೆ ಪ್ರಿಯಾಂಕಾ ಖರ್ಗೆದು. ಪೊಲೀಸ್ ಇಲಾಖೆಯಲ್ಲಿ ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತಗಳೇನಿದೆ, ಗಡಿಬಿಡಿಗಳೇನಿದೆ, ಇದೆಲ್ಲ ಸರಿಪಡಿಸಬೇಕಾದಂಥದ್ದು ಪ್ರಿಯಾಂಕಾ ಖರ್ಗೆ ಜವಾಬ್ದಾರಿ ಇದೆ. ಈ ರೀತಿ ಬಹಳ ಹಗುರವಾಗಿ ಈ ವಿಷಯನ ತೆಗೆದುಕೊಂಡಿರುವಂಥದ್ದು ಇದು ಸರಿಯಲ್ಲ. ಪ್ರಿಯಾಂಕಾ ಖರ್ಗೆ ಎಲ್ಲಿವರೆಗೂ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಾರೆ ಅಲ್ಲಿವರೆಗೂ ಅವರಿಂದ ಒಳ್ಳೆಯ ಸಂಗತಿನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಬಾರ್ದನ್ನ ಮಾಡುವಂಥ ಕೃತ್ಯಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನ ಖರ್ಗೆ ಮಾಡ್ತಾರೆ. ಹಾಗಾಗಿ ಖರ್ಗೆ ಅವನ ಮಾನಸಿಕತೆಯನ್ನು ಬದಲಾವಣೆ ಮಾಡಿಕೊಳ್ಳಿ, ತುಂಗಾ ಮಾತೆ ಆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಭಾರತದ ಸಂಸ್ಕೃತಿ ಪರಂಪರೆ ಇದಕ್ಕೆ ಅನುಗುಣವಾಗಿ ಗಂಗೆ ಪೂಜೆಯನ್ನು ಇವತ್ತು ತುಂಗಾ ನದಿಯಲ್ಲಿ ಸಮರ್ಪಣೆ ಮಾಡಿದ್ದೇವೆ. ಪ್ರತಿ ಬಾರಿ ತುಂಗಾ ಮಂಟಪ ಮುಳುಗಿದ ನಂತರ ಇಡೀ ಶಿವಮೊಗ್ಗ ಜನತೆಯ ಪರವಾಗಿ ಅಷ್ಟೇ ಅಲ್ಲ, ಶಿವಮೊಗ್ಗ ನಗರ ನಾಗರಿಕರು ಕೂಡ ಈ ಒಂದು ಗಂಗೆ ಆರಾಧನೆಯನ್ನ, ತುಂಗೆ ಆರಾಧನೆಯನ್ನ ಮಾಡುತ್ತಾರೆ. ಆ ಕಾರ್ಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ನಾವು ಮಾಡಿದ್ದೇವೆ. ತುಂಗೆ ನಮ್ಮ ಜೀವನಾಡಿ, ಅವಳ ಆರೈಕೆ ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇಡೀ ರೈತ ಕುಟುಂಬಕ್ಕೆ, ಇಡೀ ಮನುಕುಲಕ್ಕೆ ತುಂಗೆ ಅತ್ಯಂತ ಅವಶ್ಯಕ. ಹಾಗಾಗಿ ತುಂಗೆ ಆರಾಧನೆಯನ್ನು ಮಾಡೋದ್ರ ಮೂಲಕ ಯಾವುದೇ ರೀತಿಯ ಜೀವನಕ್ಕೆ ಬೇಕಾಗಿರುವಂಥ ಸಂಗತಿಗಳೇನಿದೆ ಯಾವುದಕ್ಕೂ ತೊಡಕಾಗದಿರೋ ಹಾಗೆ ಕಾಪಾಡಮ್ಮ ಅಂತ ಹೇಳಿ ಭಕ್ತಿ ಭಾವದಿಂದ ನಾವೆಲ್ಲರೂ ಕೂಡ ಇವತ್ತು ಪೂಜೆ ಮಾಡಿದ್ದೇವೆ, ಬಾಗಿನ ಸಮರ್ಪಣೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ವಿಶೇಷವಾದಂಥ ಆಷಾಢ ಮಾಸದ ಸಂದರ್ಭದಲ್ಲಿ ವಿಶೇಷವಾದಂಥ ರೀತಿಯೊಳಗಡೆ ಧಾರ್ಮಿಕ ಚಟುವಟಿಕೆಗಳು ನಮ್ಮಲ್ಲಿ ನಡೆಯುತ್ತೆ. ಹಿಂದೂ ಪರಂಪರೆ, ಹಿಂದೂ ಸಂಪ್ರದಾಯಗಳೇನಿದೆ ಅದಕ್ಕೆ ಪೂರಕವಾಗಿ ನಡೆಯುವಂಥ ಕಾರ್ಯಕ್ರಮ ಈ ಒಂದು ತುಂಗೆಗೆ ಬಾಗಿನ ಸಮರ್ಪಣೆ ಮಾಡುವಂಥ ಕಾರ್ಯ. ಆ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ನಾವು ಮಾಡಿದ್ದೇವೆ. ಹಾಗಾಗಿ ತುಂಗೆ ನಮ್ಮ ಮೇಲೆ ಆಶೀರ್ವಾದಿಸ್ತಾಳೆ ಅಂತ ಹೇಳಿ ನಾವು ನಂಬಿಕೊಂಡು ಈ ಕಾರ್ಯವನ್ನು ನಾವು ಮಾಡಿದ್ದೇವೆ.